ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಮನೆ ಮಾಡಿದ್ದು ಜನ ಚಿಕನ್ ತಿನ್ನೋಕೆ ಯೋಚನೆ ಮಾಡುವಂತಾಗಿದೆ. ಇತ್ತ ರಾಜ್ಯದಲ್ಲೇ ಮೊಟ್ಟ ಮೊದಲ ಹಕ್ಕಿ ಜ್ವರ ಕಾಣಿಸಿಕೊಂಡ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಮುಂಜಾಗ್ರತಾ ಕ್ರಮಗಳು ಮುಂದುವರೆದಿದೆ. ಈ ಕುರಿತ ವರದಿ ಇಲ್ಲಿದೆ. ಹಕ್ಕಿ ಜ್ವರ ತಡೆಗೆ ಅಧಿಕಾರಿಗಳ ಹರಸಾಹಸ. ವರದಹಳ್ಳಿ ಗ್ರಾಮದಲ್ಲಿ ಪ್ರತಿದಿನವೂ ಸ್ಯಾನಿಟೈಸ್. ರಾಜ್ಯದಲ್ಲೇ ಮೊದಲ ಹಕ್ಕಿ ಜ್ವರ ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದಹಳ್ಳಿಯಲ್ಲಿ ದೃಢವಾಗಿದೆ. ಹೀಗಾಗಿ ವರದಹಳ್ಳಿಯಲ್ಲಿ ಸತತ 5 ದಿನಗಳಿಂದ ನಿರಂತರವಾಗಿ ಸ್ಯಾನಿಟೈಸೇಷನ್ ಮಾಡಲಾಗುತ್ತಿದೆ. ಗ್ರಾಮದಲ್ಲೇ ಬೀಡು ಬಿಟ್ಟಿರುವ ಪಶುಪಾಲನಾ ಹಾಗೂ ಪಶು ವೈದ್ಯ ಸೇವಾ ಇಲಾಖಾ ಅಧಿಕಾರಿಗಳು ಪ್ರತಿದಿನವೂ ಗ್ರಾಮದ ಗಲ್ಲಿಗಳಲ್ಲೂ ಬಿಡದೆ ಸೋಡಿಯಂ ಹೈಡ್ರೋಕ್ಲೋರೈಡ್ ದ್ರಾವಣ ಸಿಂಪಡಣೆ ಮಾಡುತ್ತಿದ್ದಾರೆ. ಹಕ್ಕಿ ಜ್ವರ ಹತೋಟಿಗೆ ತರಲು ಅಧಿಕಾರಿಗಳು ಹಗಲು ರಾತ್ರಿ ಶ್ರಮಿಸುತ್ತಿದ್ದು, ಗ್ರಾಮಕ್ಕೆ ಪಶುಸಂಗೋಪನಾ ಇಲಾಖೆಯ ಅಪರ ನಿರ್ದೇಶಕ ಶಿವರುದ್ರಪ್ಪ ಸಹ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳ ಪರಿಶೀಲನೆ ನಡೆಸಿದ್ರು. ಭಾರತ ಸರ್ಕಾರದವರು ಏನು ವರದಿ ಮಾಡಿದರೆ ಅದರ ಪ್ರಕಾರ 2 ಕಡೆ ಆಗಿದೆ. ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಇನ್ನೊಂದು ಬಳ್ಳಾರಿ ಜಿಲ್ಲೆಯಲ್ಲಿ. ಈ ಊರಲ್ಲಿ ಏನಿದ್ದು ಎಲ್ಲ ಕೋಳಿಗಳನ್ನು ಇಲ್ಲಿ ಹಿತ್ಲು ಕೋಳಿಗಳಷ್ಟೇ ಇದ್ದಿದ್ದು ಈ ಊರಲ್ಲಿ. ಈ ಊರನ್ನ ಎಪಿಸೆಂಟರ್ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಈ ಎಪಿಸೆಂಟ್ರಿಂದ 1 ಕಿಲೋಮೀಟರ್ ರೇಡಿಯಸ್ನ ಯಾವ ಊರು ಬರ್ತವೋ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಕೋಳಿಗಳನ್ನು ಈಗ ಯೂತ್ನೈಸ್ ಮಾಡಿದ್ದಾರೆ. ಆಳವಾಗಿ ಗುಂಡಿ ತೆಗೆದು ಅದರೊಳಗೆ ಅವನ್ನ ಹಾಕಿಬಿಟ್ಟು ಸುಣ್ಣ ಹಾಕಿ ಮುಚ್ಚಿದ್ದಾರೆ. 5ನೇ ದಿನವೂ ಸಹ ವರದಹಳ್ಳಿ ಗ್ರಾಮದಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಕೋಳಿಗಳ ಹತ್ಯೆ ಮಾಡಿದಂತೆ ಡಿಸ್ಇನ್ಫೆಕ್ಷನ್ ದ್ರಾವಣ ಸಿಂಪಡಿಸಿ ವೈರಸ್ ನಿಯಂತ್ರಣಕ್ಕೆ ಇನ್ನಿಲ್ಲದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ನಿರಂತರವಾಗಿ 3 ತಿಂಗಳ ಕಾಲ ಗ್ರಾಮದಲ್ಲಿ ನಿಗಾ ಇಡಲಾಗುತ್ತಿದೆ. 3 ತಿಂಗಳು ಕೋಳಿ ಮುಕ್ತ ಗ್ರಾಮವಾಗಿ ವರದಹಳ್ಳಿ ಇರಬೇಕಿದೆ. ಯಾವುದೇ ಹೊಸ ಕೋಳಿ ಸಾಕಾಣಿಕೆ ಅವಕಾಶವೇ ಇಲ್ಲ. ಸದ್ಯ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟೋನ್ಮೆಂಟ್ ಝೋನ್ ಇದ್ದು, ಮುಂದಿನ ದಿನಗಳಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾದರಿಗಳ ಪ್ರಯೋಗಾಲಯಕ್ಕೆ ಕಳುಹಿಸಿ ವೈರಸ್ ನಿರ್ಮೂಲನೆಗೆ ಮತ್ತಷ್ಟು ಕ್ರಮ ಕೈಗೊಳ್ಳಲಾಗುವುದು. ಯಾವ ರೀತಿ ಕಾರ್ಯಕ್ರಮನ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಭಾರತ ಸರ್ಕಾರದವರು ಆಕ್ಷನ್ ಪ್ಲಾನ್ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆಕ್ಷನ್ ಪ್ಲಾನ್ ಪ್ರಕಾರ ನಾವೀಗಾಗಲೇ ಇನಿಷಿಯೇಟ್ ಮಾಡಿದ್ವಿ. ಸ್ಯಾನಿಟೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಏನು ಎಲ್ಲೆಲ್ಲ ಕೋಳಿಗಳಿದ್ದು ಮತ್ತು ಇಲ್ಲಿ ಊರಲ್ಲಿ ಎಲ್ಲೆಲ್ಲ ಹಿತ್ಲು ಕೋಳಿ ಇருந்து ಎಲ್ಲೆಲ್ಲೂ ಮೇಯ್ತಾ ಇರ್ತವೆ, ಆ ಜಾಗಕ್ಕೆಲ್ಲ ಇವರು ಬ್ಲೀಚಿಂಗ್ ಪೌಡ್ರನ್ನು ಕೂಡ ಸಿಂಪಡಣೆ ಮಾಡ್ತಾ ಇದ್ದಾರೆ. ಪಂಚಾಯತಿನವರು ಮತ್ತು ನಮ್ಮ ಇಲಾಖೆ ವತಿಯಿಂದ ಮತ್ತು ಸೋಡಿಯಂ ಹೈಡ್ರೋಕ್ಲೋರೈಡ್ ಇದನ್ನು ಕೂಡ ಸ್ಪ್ರೇ ಮಾಡ್ತಾ ಇದ್ದಾರೆ. 3 ತಿಂಗಳ ತನಕ ಇಲ್ಲಿ ಯಾವುದೇ ಬರ್ಡನ್ನು ಇವರು ಸ್ಟಾಕ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಮತ್ತು ಈ ಹಳ್ಳಿಯಿಂದ 10 ಕಿಲೋಮೀಟರ್ ರೇಡಿಯಸ್ನಾಗಿರ್ತಕ್ಕಂಥ ಎಲ್ಲ ಹಳ್ಳಿನಲ್ಲೂ ಸರ್ವೆಲೆನ್ಸ್ ಪ್ಲಾನು ಜಾರಿ ಮಾಡಿದ್ದೀವಿ. ಅಲ್ಲಿ ಸರ್ವೆಲೆನ್ಸ್ ಆಕ್ಟಿವಿಟಿ ನಡೆಯುತ್ತೆ. ಸ್ಯಾಂಪಲ್ಸನ್ನು ತೆಗೆದುಬಿಟ್ಟು ನಾವು SRDDಯಲ್ಲಿ ಕಳಿಸ್ಕೊಡ್ತೀವಿ. ರಾಜ್ಯದಲ್ಲಿ ಮೊಟ್ಟ ಮೊದಲ ಹಕ್ಕಿ ಜ್ವರ ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ವರದಿಯಾದ ಹಿನ್ನೆಲೆ ಸ್ವತಃ ಅಪರ ನಿರ್ದೇಶಕರೇ ಗ್ರಾಮಕ್ಕೆ ಆಗಮಿಸಿ ಮುಂಜಾಗ್ರತಾ ಕ್ರಮಗಳ ಪರಿಶೀಲನೆ ನಡೆಸಿದ್ರು. ನಂತರ ಚಿಕ್ಕಬಳ್ಳಾಪುರ ಪಶುಪಾಲನಾ ಇಲಾಖೆಯಲ್ಲಿ ಜಿಲ್ಲೆಯ ತಮ್ಮ ಎಲ್ಲಾ ಇಲಾಖಾ ಅಧಿಕಾರಿಗಳ ಸಭೆ ನಡೆಸಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.